ಮಲಬದ್ಧತೆಯಿಂದ ಬಳಲುತ್ತಿರುವವರು ವಿಶೇಷವಾಗಿ ತಮ್ಮ ಆಹಾರ ಕ್ರಮವನ್ನು ಬದಲಿಸಿಕೊಳ್ಳಬೇಕು. ಮಲಬದ್ಧತೆ ಸಮಸ್ಯೆಗೆ ರಾಗಿ ಪರಿಹಾರವಾಗಬಲ್ಲದು. ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇದ್ದು ಇದು ಹೊಟ್ಟೆಯನ್ನು ಸುಲಭವಾಗಿ ಶುದ್ಧೀಕರಿಸಲು ಸಹಾಯಕ. ಅದೇ ಹಿನ್ನೆಲೆ ರಾಗಿಯ ಬಗೆಯ ಆರೋಗ್ಯ ಪ್ರಯೋಜನಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಹೊರಗಿನ ಆಹಾರ ಮತ್ತು ಪ್ಯಾಕ್ ಮಾಡಿದ ಆಹಾರವನ್ನು ತಿನ್ನುವ ಪ್ರವೃತ್ತಿ ಹೆಚ್ಚಾಗಿದೆ. ಹೊರಗಿನ ರೆಡಿಮೇಡ್ ಆಹಾರ ಸುಲಭವಾಗಿ ಲಭ್ಯ, ಹಾಗೆಯೇ ರುಚಿಕರ ಆಗಿರುತ್ತೆ. ದೀರ್ಘಾವಧಿಯಲ್ಲಿ ಈ ರೀತಿಯ ತಿನ್ನುವ ಅಭ್ಯಾಸ ನಿಮ್ಮನ್ನ ಅನಾರೋಗ್ಯಕ್ಕೆ ಒಳಪಡಿಸಬಹುದು. ಪ್ರತಿದಿನ ಹೊರಗಿನ ಆಹಾರವನ್ನು ತಿನ್ನೋದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ. ಅನಿಲ, ಆಮ್ಲೀಯತೆ, ಮಲಬದ್ಧತೆಯ ಸಮಸ್ಯೆಯನ್ನು ಹೆಚ್ಚಿಸುತ್ತೆ. ಆ ನಿಟ್ಟಿನಲ್ಲಿ ರಾತ್ರಿಯಲ್ಲಿ ರಾಗಿ ತಿನ್ನುವುದರಿಂದ ಬೆಳಗ್ಗೆ ಸರಿಯಾಗಿ ಮಲ ವಿಸರ್ಜನೆಗೆ ಸಹಾಯ ಮಾಡುತ್ತೆ. ಮಲಬದ್ಧತೆಯಿಂದ ಬಳಲ್ತಾ ಇರುವ ಮತ್ತು ಬೆಳಗ್ಗೆ ಸರಿಯಾಗಿ ಮಲ ವಿಸರ್ಜನೆಯಾಗದ ಜನ ಖಂಡಿತವಾಗೂ ತಮ್ಮ ಆಹಾರದಲ್ಲಿ ರಾಗಿಯನ್ನ ಸೇರಿಸಿಕೊಳ್ಳಬೇಕು. ರಾಗಿಯಲ್ಲಿ ಫೈಬರ್, ಕ್ಯಾಲ್ಸಿಯಂ, ಅಮೈನೋ ಆಮ್ಲಗಳು ಮತ್ತು ಕಬ್ಬಿಣ ಸಮೃದ್ಧವಾಗಿದೆ. ಇದು ಹೊಟ್ಟೆಯ ಸಮಸ್ಯೆಗಳನ್ನ ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ರಾಗಿಯನ್ನ ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತೆ. ರಾಗಿಯು ಕರಗುವ ಮತ್ತು ಕರಗದ ಫೈಬರ್ ಎರಡರಲ್ಲೂ ಸಮೃದ್ಧ. ರಾಗಿ ಕರುಳಿನ ಚಲನೆಯನ್ನ ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ರಾಗಿಯು ಕ್ಷಾರೀಯ ಗುಣಗಳನ್ನ ಹೊಂದಿದ್ದು ತಿಂದ ನಂತರ ಉಂಟಾಗುವ ಆಮ್ಲೀಯತೆಯನ್ನ ಇದು ಕಡಿಮೆ ಮಾಡುತ್ತೆ. ಹುಳಿತೆಗು, ಗ್ಯಾಸ್ಟ್ರಿಕ್ ಅನ್ನ ತಡೆಯುವುದಕ್ಕೆ ಇದು ಸಹಕಾರಿ. ರಾಗಿ ತಿನ್ನುವುದು ಹೊಟ್ಟೆಗೆ ಮಾತ್ರವಲ್ಲದೆ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೂ ಒಳ್ಳೆಯದು. ರಾಗಿ ಅನೇಕ ರೋಗಗಳಿಗೆ ಪ್ರಯೋಜನಕಾರಿ. ರಾಗಿಯ ಗ್ಲೈಸೆಮಿಕ್ ಸೂಚ್ಯಂಕ ತುಂಬಾ ಕಡಿಮೆಯಾಗಿದ್ದು ಇದು ಮಧುಮೇಹ ರೋಗಿಗಳಿಗೆ ಸೂಕ್ತ. ರಾಗಿ ತಿನ್ನುವುದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತು ಚಯಾಪಚಯವನ್ನ ಸಮತೋಲನಗೊಳಿಸುತ್ತೆ. ರಾಗಿ ತೂಕ ನಷ್ಟಕ್ಕೆ ಪ್ರಯೋಜನಕಾರಿ ಧಾನ್ಯವಾಗಿದೆ. ರಾಗಿ ಬಹಳ ನಿಧಾನವಾಗಿ ಜೀರ್ಣವಾಗುವ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತೆ. ರಾಗಿ ತಿನ್ನುವುದು ದೀರ್ಘಕಾಲದವರೆಗೆ ಹೊಟ್ಟೆಯನ್ನ ತುಂಬಿರುವಂತೆ ಮಾಡುತ್ತೆ. ಆದ್ದರಿಂದ ಇದನ್ನ ತಿನ್ನುವುದು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಮತ್ತು ಕ್ರಮೇಣ ಬೊಜ್ಜು ಕಡಿಮೆ ಮಾಡುತ್ತೆ. ಆರೋಗ್ಯಕರ ಕರುಳು ಅಂದರೆ ಆರೋಗ್ಯಕರ ದೇಹ. ರಾಗಿ ಕರುಳಿನ ಆರೋಗ್ಯವನ್ನ ಬಲಪಡಿಸುವ ಸಂಯುಕ್ತಗಳನ್ನು ಹೊಂದಿದೆ. ಇದು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಇದು ಆಹಾರ ಮತ್ತು ಪಾನೀಯಗಳ ಹೀರುವಿಕೆಯನ್ನ ಸುಧಾರಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.